ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಬೆಳಗಾವಿಯಲ್ಲಿ ಖಾಲಿ ಇರುವ ಶೀರ್ಘಲಿಪಿಗಾರರು, ಬೆರಳಚ್ಚುಗಾರರು, ಬೆರಳಚ್ಚು ನಕಲುಗಾರರು ಹಾಗೂ ಸಿಪಾಯಿ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಯಾರ್ಯಾರು 7ನೇ ತರಗತಿ ಮತ್ತು SSLC ಹಾಗೂ PUC ಕಂಪ್ಲೀಟ್ ಮಾಡಿದ್ದೀರಾ ಎಲ್ಲರೂ ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ನೋಟಿಫಿಕೇಷನು ಫುಲ್ ಡೀಟೇಲಾಗಿ ಹೇಳ್ತೀನಿ, ಎಷ್ಟು ಹುದ್ದೆಗಳು ಬಂದಿದೆ, ಎಷ್ಟು ವೇತನ ಶ್ರೇಣಿ ಅಂತ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು. districtecode.gov.in/Belgavi ಆನ್ಲೈನ್ ಎಕ್ವಿಪ್ಮೆಂಟ್ ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಬಂದು 30/1/2019 ಸ್ಟಾರ್ಟಿಂಗ್ ಡೇಟು, ಲಾಸ್ಟ್ ಡೇಟ್ ಬಂದು 28/2/2019. ಫ್ರೆಂಡ್ಸ್, ಮೊದಲಿಗೆ ಶೀರ್ಘಲಿಪಿಗಾರರು, ಸ್ಟೋನೋಗ್ರಾಫರು ಹುದ್ದೆಗಳ ಸಂಖ್ಯೆ ಬಂದು 20, ವೇತನ ಶ್ರೇಣಿ ಬಂದು 27,650 ರೂಪಾಯಿಂದ 52,650 ರೂಪಾಯಿವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ. ಹುದ್ದೆಗಳ ವರ್ಗೀಕರಣ ನೋಡ್ಕೊಳ್ಳಿ ಫ್ರೆಂಡ್ಸ್, ಪೌಸ್ ಮಾಡಿಕೊಂಡು ವಿಡಿಯೋ. ಫ್ರೆಂಡ್ಸ್, ಶೈಕ್ಷಣಿಕ ವಿದ್ಯಾರ್ಹತೆ ಇದಕ್ಕೆ ಬಂದು SSLC ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಹಾಗೂ ಆಂಗ್ಲ ಭಾಷೆಯಲ್ಲಿ ಶೀರ್ಘಲಿಪಿಯನ್ನು ಪಾಸ್ ಆಗಿದ್ರೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡಬಹುದು. ಅದಾದಮೇಲೆ 2ನೇ ಹುದ್ದೆ ಬಂದು ಬೆರಳಚ್ಚುಗಾರರು, ಟೈಪಿಸ್ಟು, ಹುದ್ದೆಗಳ ಸಂಖ್ಯೆ 13, ವೇತನ ಶ್ರೇಣಿ ಬಂದು 21,400 ರೂಪಾಯಿಂದ 42,000ವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ. ಹುದ್ದೆಗಳ ವಿವರ ನೋಡ್ಕೊಳ್ಳಿ. ವಿಡಿಯೋನ ಪೌಸ್ ಮಾಡಿ. ಬಂದು SSLC ಪಾಸ್ ಆಗಿರಬೇಕು ಹಾಗೂ ಅದ್ರ ಜೊತೆಗೆ ಕನ್ನಡ ಹಾಗೂ ಆಂಗ್ಲ ಬೆರಳಚ್ಚು ಸೀನಿಯರ್ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿದ್ದರೆ ಈ ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, 3ನೇ ಹುದ್ದೆ ಬಂದು ಬೆರಳಚ್ಚು ನಕಲುಗಾರರು, ಟೈಪಿಸ್ಟು, ಕಾಪಿಸ್ಟು, ಹುದ್ದೆಗಳ ಸಂಖ್ಯೆ ಬಂದು 15, ವೇತನ ಶ್ರೇಣಿ ಬಂದು 21,400 ರೂಪಾಯಿಂದ 42,000ವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ. ಅದಾದಮೇಲೆ ಹುದ್ದೆಗಳ ವರ್ಗೀಕರಣ ನೋಡ್ಕೊಳ್ಳಿ. ಹಾಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಬೇಕಂದರೆ SSLCಯಲ್ಲಿ ಪಾಸ್ ಆಗಿರಬೇಕು ಹಾಗೂ ಕನ್ನಡ ಹಾಗೂ ಆಂಗ್ಲ ಬೆರಳಚ್ಚು ಜೂನಿಯರ್ ಅಥವಾ ತತ್ಸಮ ಪರೀಕ್ಷೆ ಉತ್ತೀರ್ಣ ಆಗಿದ್ದರೆ ಈ ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, 4ನೇ ಹುದ್ದೆ ಬಂದು ಸಿಪಾಯಿ P1 ಹುದ್ದೆ, ಹುದ್ದೆಗಳ ಸಂಖ್ಯೆ 36, ವೇತನ ಶ್ರೇಣಿ 17,000ದಿಂದ 28,950 ರೂಪಾಯಿವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ. ಇಲ್ಲಿ 36 ಒಟ್ಟು ಹುದ್ದೆಗಳೈತೆ. ವಿದ್ಯಾರ್ಹತೆ ಬಂದು 7ನೇ ತರಗತಿ ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ಕನ್ನಡ ಓದಲು ಮತ್ತು ಬರೆಯಲು ಬರಬೇಕಾಗುತ್ತೆ ಈ ಹುದ್ದೆಗೆ ಅಪ್ಲೈ ಮಾಡಬೇಕಂದ್ರೆ. ಫ್ರೆಂಡ್ಸ್, ಅಪ್ಲಿಕೇಶನ್ ಫೀಸ್ ಬಂದು ಸಾಮಾನ್ಯವರೆಗೂ ಹಾಗೂ OBC 2A 2B 3A 3B ಅವ್ರಿಗೆ ಶೀರ್ಘಲಿಪಿಗೆ ಹುದ್ದೆಗೆ 250 ರೂಪಾಯಿ, ಬೆರಳಚ್ಚುಗಾರರ ಹುದ್ದೆಗಳಿಗೆ 200 ರೂಪಾಯಿ ಮತ್ತು ಬೆರಳಚ್ಚು ನಕಲುಗಾರರ ಹುದ್ದೆಗಳಿಗೆ 200 ರೂಪಾಯಿ ಮತ್ತು ಸಿಪಾಯಿ ಹುದ್ದೆಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮತ್ತು SC ST ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸು ಫ್ರೀ ಇರುತ್ತೆ. ಫ್ರೆಂಡ್ಸ್, ಯಾರು ಇಂಟ್ರೆಸ್ಟ್ ಇದ್ದೀರಾ ಹೋಗಿ ಅಪ್ಲೈ ಮಾಡಿ ಫ್ರೆಂಡ್ಸ್ ಆನ್ಲೈನಲ್ಲಿ. ಈ ನೋಟಿಫಿಕೇಶನ್ ಮತ್ತು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ. ಫ್ರೆಂಡ್ಸ್, ಏನಾದರೂ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.